ವೀಕ್ಷಕರೇ, ಕ್ರೈಮ್ ಲೋಕದಲ್ಲಿ ಯಾವುದೇ ಕ್ರೈಮ್ ಪರ್ಫೆಕ್ಟ್ ಆಗಿರಲ್ಲ. ಆದ್ರೆ ಒಬ್ಬ ಬ್ರಿಲಿಯಂಟ್ ಕ್ರಿಮಿನಲ್ ಯಾವಾಗ್ಲೂ ಪರ್ಫೆಕ್ಟ್ ಕ್ರೈಮ್ ಬಗ್ಗೆನೇ ಯೋಚಿಸ್ತಾನೆ. ಆದ್ರೆ ಅದು ಕೇವಲ ಆತನೊಬ್ಬನ ಯೋಚನೆ ಅಷ್ಟೇ. ಇನ್ವೆಸ್ಟಿಗೇಟಿವ್ ಆಫೀಸರ್ಸ್ ಗಳಿಗೆ ಸ್ವಲ್ಪ ಜಾಸ್ತಿನೇ ಶ್ರಮ ಹಾಕೋ ಪ್ರಮೇಯ ಬರ್ಬೋದು, ಆದ್ರೆ ಕೊನೆಯದಾಗಿ ಅವರು ಮನಸ್ಸು ಮಾಡಿದ್ರೆ ಸತ್ಯನ ಬಯಲಿಗಿಳಿಬಹುದು. ಇವತ್ತಿನ ಈ ಕೇಸ್ ಕೂಡ ನಮ್ಮ ಮಂಡ್ಯ ಪೊಲೀಸರ ಹಲವು ದಿನಗಳ ನಿದ್ದೆಗೆಡಿಸಿತ್ತು. ಆದ್ರೆ ಮುಂದೆ ಈ ಕೇಸ್ನಲ್ಲಿ ಏನೆಲ್ಲ ವಿಷಯಗಳು ಹೊರ ಜಗತ್ತಿಗೆ ತಿಳಿಸಲಾಯ್ತೋ ಅದನ್ನ ಖುದ್ದು ಪೊಲೀಸರಾಗ್ಲಿ ಹಾಗೆ ಕ್ರಿಮಿನಲ್ಗಳಾಗ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬನ್ನಿ ಹಾಗಿದ್ರೆ ಏನಿದು ಪ್ರಕರಣ ಅಂತ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ಯುವರ್ ಕ್ರೈಮ್ ಸ್ಟುಡಿಯೋ. ಈ ಕತೆ ಶುರುವಾಗೋದು ಕರ್ನಾಟಕದ ಮಂಡ್ಯ ಡಿಸ್ಟ್ರಿಕ್ಟ್ ನ ಪಾಂಡವಪುರದಿಂದ. ಇಲ್ಲಿ ಬೆಟ್ಟಹಳ್ಳಿ ಎಂಬ ಒಂದು ಹಳ್ಳಿ ಇದೆ. ಅಂದು ಜೂನ್ 8, 2022 ಬುಧವಾರ ಈ ಬೆಟ್ಟಹಳ್ಳಿ ಗ್ರಾಮದಲ್ಲಿ ಬೇಬಿ ಲೇಕ್ ಎಂಬ ಒಂದು ಕಾಲುವೆ ಇದೆ. ಇದೊಂದು ಟೂರಿಸ್ಟ್ ಡೆಸ್ಟಿನೇಷನ್. ಇಲ್ಲಿ ಜನ ಟೈಮ್ ಸ್ಪೆಂಡ್ ಮಾಡೋಕೆ ಬರ್ತಾರೆ. ಸೊ ಜೂನ್ 8 ಕೂಡ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಾರೆ. ಆಗ ಮಧ್ಯಾಹ್ನದ ಸಮಯ. ಬಂದು ತಮ್ಮ ಪಾಡಿಗೆ ಕಾಲುವೆಯ ಪಕ್ಕ ಓಡಾಡ್ತಿದ್ರು. ಆ ಕಾಲುವೆಯ ಮಧ್ಯದಲ್ಲಿ ಒಂದು ದೊಡ್ಡ ಮರ ಅಡ್ಡಲಾಗಿ ಬಿದ್ದಿತ್ತು. ಅದಕ್ಕೆ ಏನೋ ಒಂದು ತರಹದ ವಿಚಿತ್ರ ವಸ್ತು ಸಿಕ್ಕಿ ಹಾಕಿಕೊಂಡಂತಿತ್ತು. ನಂತರ ಆ ವ್ಯಕ್ತಿಯ ಗಮನ ಆ ವಿಚಿತ್ರ ವಸ್ತುವಿನ ಮೇಲೆ ಬೀಳುತ್ತೆ. ಹತ್ತಿರ ಹೋಗಿ ನೋಡ್ತಾರೆ. ಅಲ್ಲಿಯ ದೃಶ್ಯ ಕಂಡು ಕಿರುಚಾಡ್ಕೊಂಡು ಊರ ಕಡೆಗೆ ಓಡಿ ಬರ್ತಾರೆ. ನಂತರ ಇವರ ಕಿರುಚಾಟ ಕೇಳಿ ಕೆಲವು ಊರ ಜನ ಅಲ್ಲಿಗೆ ಬಂದು ನೋಡ್ತಾರೆ. ಅಲ್ಲಿ ಒಬ್ಬ ಮನುಷ್ಯನ ದೇಹದ ಅರ್ಧ ಭಾಗ ಬಿದ್ದಿತ್ತು, ಅದರಲ್ಲೂ ಸೊಂಟದಿಂದ ಕೆಳಗಿನ ಭಾಗ. ತಕ್ಷಣವೇ ಪೊಲೀಸರಿಗೆ ಇದರ ಬಗ್ಗೆ ಮಾಹಿತಿ ಕೊಡಲಾಗುತ್ತೆ. ಪಾಂಡವಪುರದ ಪೊಲೀಸರ ಒಂದು ಟೀಮ್ ಸ್ಪಾಟ್ಗೆ ಬರ್ತಾರೆ. ನಂತರ ಕೆಲವು ಜನಗಳ ಸಹಾಯದಿಂದ ಅದನ್ನ ಹೊರತೆಗೆಯಲಾಯಿತು. ಮೇಲ್ನೋಟಕ್ಕೆ ಅದೊಂದು ಹೆಣ್ಣಿನ ದೇಹದ ಅರ್ಧ ಭಾಗದಂತೆ ಕಾಣಿಸ್ತಿತ್ತು. ಅದರ ಮೇಲೆ ಅರ್ಧ ಬಟ್ಟೆ ಕೂಡ ಇತ್ತು. ಈಗ ಇಂಥ ಒಂದು ಜಾಗದಲ್ಲಿ, ಅದರಲ್ಲೂ ಟೂರಿಸ್ಟ್ಗಳು ವಿಸಿಟ್ ಮಾಡೋ ಜಾಗದಲ್ಲಿ ಇಂಥ ಒಂದು ವಸ್ತು ಸಿಕ್ಕಿದೆ ಅಂದ್ರೆ ಅಫ್ಕೋರ್ಸ್ ಎಲ್ಲರೂ ಭಯಪಡೋ ವಿಷಯವೇ. ಇಲ್ಲಿ ಸಿಕ್ಕಿದ್ದು ದೇಹದ ಅರ್ಧ ಭಾಗ ಅಷ್ಟೇ, ಅದರಲ್ಲೂ ಸೊಂಟದಿಂದ ಕೆಳಗಿನ ಭಾಗ. ಹಾಗಿದ್ರೆ ಆ ದೇಹದ ಗುರುತು ಪತ್ತೆ ಹಚ್ಚೋದು ಹೇಗೆ? ಮುಖ ಅಂತೂ ಇಲ್ವೇ. ಮೇ ಬಿ ದೇಹದ ಉಳಿದ ಭಾಗಗಳು ಇದೇ ಕಾಲುವೆಯಲ್ಲಿ ಇರಬಹುದು ಅಂತ ಪಾಂಡವಪುರ ಪೊಲೀಸರು ಇನ್ನಷ್ಟು ಜನರನ್ನ ಸೇರಿಸಿ ಕಂಪ್ಲೀಟ್ ಕಾಲುವೆಯನ್ನ ಸರ್ಚ್ ಮಾಡ್ತಾರೆ. ಅದರ ಅಕ್ಕಪಕ್ಕದಲ್ಲೂ ಹುಡುಕಾಡಲಾಯಿತು. ನಂತರ ಆ ಸಿಕ್ಕಂತಹ ದೇಹದ ಭಾಗವನ್ನ ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸಿಕೊಡಲಾಯಿತು. ಆ ಏರಿಯಾದಲ್ಲಿ ಪೊಲೀಸರು ದೇಹದ ಉಳಿದ ಭಾಗಕ್ಕಾಗಿ ಬಹಳನೇ ಹುಡುಕಾಡ್ತಾರೆ. ಆದ್ರೆ ಅಲ್ಲಿ ಪೊಲೀಸರಿಗೆ ಏನೊಂದು ಸಿಗೋದಿಲ್ಲ. ಪೊಲೀಸರ ಸೀನಿಯರ್ ಆಫೀಸರ್ಸ್ಗಳು ಕೂಡ ಸ್ಪಾಟ್ಗೆ ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ. ಇದೇ ಟೈಮ್ಗೆ ಪೊಲೀಸರಿಗೆ ಮತ್ತೊಂದು ಇನ್ಫಾರ್ಮೇಶನ್ ಸಿಗುತ್ತೆ. ಅದೇನಂದ್ರೆ ಮಂಡ್ಯದ ಅರೆಕೆರೆಯಲ್ಲಿರೋ CDS ಕಾಲುವೆಯಲ್ಲಿ ಇದೇ ತರಹ ಒಬ್ಬ ಮನುಷ್ಯನ ದೇಹದ ಅರ್ಧ ಭಾಗ ಸಿಕ್ಕಿದೆ ಅಂತ. ಇದನ್ನು ಕೇಳಿದ ಅಲ್ಲಿಯ ಲೋಕಲ್ ಪೊಲೀಸರು ಸ್ಪಾಟ್ಗೆ ತಲುಪ್ತಾರೆ. ಜೊತೆಗೆ ಪಾಂಡವಪುರ ಪೊಲೀಸರು ಕೂಡ ಅಲ್ಲಿಗೆ ಹೋಗ್ತಾರೆ. ಸ್ಪಾಟ್ಗೆ ತಲುಪಿದ ಪೊಲೀಸರಿಗೆ ಅಲ್ಲಿಯೂ ಒಂದು ಶಾಕ್ ಆದಿತ್ತು. ಯಾಕೆಂದ್ರೆ ಅಲ್ಲಿ ಸಿಕ್ಕಿದ್ದು ಕೂಡ ಒಂದು ಮಹಿಳೆಯ ಸೊಂಟದ ಕೆಳಗಿನ ಅರ್ಧ ದೇಹ. ಅಂದ್ರೆ ಮಂಡ್ಯ ಜಿಲ್ಲೆಯ ಎರಡು ಬೇರೆ ಬೇರೆ ಕಡೆಗಳಲ್ಲಿ ಎರಡು ಬೇರೆ ಬೇರೆ ಮಹಿಳೆಯರ ಸೊಂಟದ ಕೆಳಗಿನ ಭಾಗ ಸಿಕ್ಕಿತ್ತು. ಅಂದ್ರೆ ಇದು ಎರಡು ಮಹಿಳೆಯರ ಕೊಲೆಯ ವಿಷಯ. ಎರಡೂ ಶವಗಳು ಸಿಕ್ಕ ಡಿಸ್ಟೆನ್ಸ್ ಸುಮಾರು 25 ಕಿಲೋಮೀಟರ್ಗಳು. ಯಾವ ರೀತಿ ಆ ಶವಗಳು ಸಿಕ್ಕಿತ್ತೋ, ಯಾವ ಜಾಗಗಳಲ್ಲಿ ಸಿಕ್ಕಿತ್ತೋ ಅದರಲ್ಲೂ ಅರ್ಧ ಅರ್ಧ ಭಾಗಗಳಾಗಿ ಇದನ್ನ ಗಮನಿಸಿದ್ರೆ ಇದು ಒಬ್ಬನೇ ಮಾಡಿರೋಕೆ ಸಾಧ್ಯವಿಲ್ಲ. ಇದೊಂದು ಗುಂಪಿನ ಕೃತ್ಯ ಇರಬೇಕು ಅಂತ ಪೊಲೀಸರು ಅಂದ್ಕೋತಾರೆ. ಜೊತೆಗೆ ಒಂದೇ ರೀತಿಯಲ್ಲಿ ಯಾವುದಾದರೂ ಶಾರ್ಪ್ ವೆಪನ್ ಯೂಸ್ ಮಾಡಿರಬೇಕು ಅಂತ ಪೊಲೀಸರು ಪ್ರಿಲಿಮಿನರಿ ರಿಪೋರ್ಟ್ ನಲ್ಲಿ ಮೆನ್ಷನ್ ಮಾಡ್ತಾರೆ. ಸಿಕ್ಕಂತಹ ಎರಡೂ ದೇಹಗಳ ಭಾಗವನ್ನ ಫಾರೆನ್ಸಿಕ್ ಲ್ಯಾಬ್ ನಲ್ಲಿ ಎಕ್ಸಾಮಿನ್ ಮಾಡಲಾಯಿತು. ಇದರಲ್ಲಿ ಖಂಡಿತವಾಗಿಯೂ ಏನೋ ಒಂದು ಲಿಂಕ್ ಇದೆ. ಒಂದೇ ದಿನದಲ್ಲಿ ಎರಡೆರಡು ಜಾಗಗಳಲ್ಲಿ ಈ ತರಹದ ಮನುಷ್ಯನ ದೇಹದ ಭಾಗಗಳು ಸಿಕ್ಕಂತಹ ವಿಷಯ ಕೇಳಿ ಮಂಡ್ಯ ಜನರೆಲ್ಲ ಶಾಕ್ಗೆ ಒಳಗಾಗಿದ್ರು. ನ್ಯೂಸ್ ಪೇಪರ್ಗಳಲ್ಲಿ ಹೆಡ್ಲೈನ್ಸ್ ಆಗೋಗಿತ್ತು. ಮೀಡಿಯಾಗಳು ಫುಲ್ ಕವರೇಜ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಇತ್ತ ಪೊಲೀಸರು CDS ಕಾಲುವೆಯಲ್ಲಿ ಹುಡುಕಾಟ ನಡೆಸ್ತಾರೆ. ಅಟ್ಲೀಸ್ಟ್ ಇಲ್ಲಾದ್ರೂ ದೇಹದ ಉಳಿದ ಭಾಗಗಳು ಪತ್ತೆ ಆಗ್ಬೋದು ಅಂತ. ಇಲ್ಲಿ ಪೊಲೀಸರಿಗೆ ಇದ್ದ ಗೊಂದಲ, ಹೇಗಾದ್ರೂ ಈ ಎರಡು ಮಹಿಳೆಯರ ಗುರುತು ಪತ್ತೆ ಹಚ್ಚೋದು ಅಂತ. ಯಾಕಂದ್ರೆ ಸಿಕ್ಕಂತಹ ಭಾಗದಲ್ಲಿ ಮೇನ್ ಆಗಿ ಮುಖವೇ ಇಲ್ಲ. ಇತ್ತ ಫಾರೆನ್ಸಿಕ್ ಟೀಮ್ ನಿಂದ ಗೊತ್ತಾಗತ್ತೆ ಸಿಕ್ಕಂತಹ ಎರಡೂ ಮಹಿಳೆಯರ ವಯಸ್ಸು ಸುಮಾರು 25ರಿಂದ 35 ವರ್ಷಗಳಿರಬಹುದು ಅಂತ. ಜೊತೆಗೆ ಆ ದೇಹಗಳ ಕಂಡೀಷನ್ ನೋಡಿ ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಗಳು ಹೇಳ್ತಾರೆ, ಯಾವ ದೇಹದ ಭಾಗ ಬೇಬಿ ಲೇಕ್ ಕಾಲುವೆಯ ಬಳಿ ಸಿಕ್ಕಿತ್ತೋ ಅದು 3ರಿಂದ 4 ದಿನಗಳ ಹಿಂದಿನದಾಗಿರಬಹುದು. ಅಂದ್ರೆ 3-4 ದಿನಗಳ ಹಿಂದೆ ಆ ಮಹಿಳೆಯನ್ನ ಕೊಲ್ಲಲಾಗಿದೆ ಅಂತ. ಆದ್ರೆ ಅದೇ CDS ಕಾಲುವೆಯಲ್ಲಿ ಸಿಕ್ಕ ಮಹಿಳೆಯ ದೇಹದ ಭಾಗ 1 ವಾರ ಅಥವಾ 10 ದಿನಗಳಾಗಿರಬಹುದು ಅಂತ ಹೇಳ್ತಾರೆ. ಆಕ್ಚುಲಿ ಫಾರೆನ್ಸಿಕ್ ಟೀಮ್
ಆ ಭಾಗಗಳ ಡಿಕಂಪೋಸ್ ಪ್ರಕ್ರಿಯೆ ನೋಡಿ ಇದನ್ನ ಅಂದಾಜಿಸಿರ್ತಾರೆ. ಒಂದರ ನಂತರ ಒಂದರಂತೆ ಈ ರೀತಿ ಕೊಲೆಗಳಾಗಿತ್ತು. ಏನಾದ್ರೂ ಏರಿಯಾದಲ್ಲಿ ಸೀರಿಯಲ್ ಕಿಲ್ಲರ್ ಓಡಾಡ್ತಿದ್ದಾನ? ಈ ತರ ಇನ್ನೊಂದು ನ್ಯೂಸ್ ಹೊರಬರೋಕೆ ಮುಂಚೆ ಪೊಲೀಸರಿಗೆ ಆ ಕೊಲೆಗಾರನನ್ನ ಹಿಡಿಲೇಬೇಕಿತ್ತು. ಈ ಕೇಸ್ನ ಇನ್ವೆಸ್ಟಿಗೇಷನ್ಗಾಗಿ IGP 9 ಟೀಮ್ಗಳನ್ನ ರಚನೆ ಮಾಡ್ತಾರೆ. ಅದರಲ್ಲಿ ಟೋಟಲ್ ಆಗಿ 45 ಜನ ಆಫೀಸರ್ಗಳಿದ್ರು. ಇವರ ಮೇನ್ ಟಾಸ್ಕ್ ಆ ಕೊಲೆಯಾದ ಮಹಿಳೆಯರು ಯಾರೆಂದು ತಿಳ್ಕೊಳ್ಳೋದು. ಜೊತೆಗೆ 2 ಟೆಕ್ನಿಕಲ್ ಟೀಮ್ ಅನ್ನು ಕೂಡ ಮಾಡಲಾಯಿತು. ಪೊಲೀಸರಿಗೆ ಸ್ಟಾರ್ಟಿಂಗ್ ನಲ್ಲೇ ಒಂದು ವಿಷಯ ಕ್ಲಿಯರ್ ಆಗಿತ್ತು. ಅದೇನೆಂದ್ರೆ ಈ ಕೇಸ್ ಬಹಳನೇ ದಿನಗಳವರೆಗೆ ಎಳೆಯುತ್ತೆ, ಜೊತೆಗೆ ಬಹಳನೇ ಶ್ರಮದಾಯಕ ಕೂಡ ಅಂತ. ಮೊದಲಿಗೆ ಪೊಲೀಸರು ಕರ್ನಾಟಕ ರಾಜ್ಯ ಸೇರಿದಂತೆ ಅಕ್ಕಪಕ್ಕದ ರಾಜ್ಯಗಳಿಂದ ಎಷ್ಟು ಮಹಿಳೆಯರು 25ರಿಂದ 30 ವರ್ಷದವರು ನಾಪತ್ತೆ ಆಗಿದ್ದಾರೆ ಅನ್ನೋ ಡೀಟೇಲ್ಸ್ ನ ತೆಗೆಸ್ತಾರೆ. ಎಲ್ಲ ಸ್ಟೇಷನ್ಗಳ ಫೈಲ್ ಪಾಂಡವಪುರ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ. ಇತ್ತ ಈ ಪ್ರಕ್ರಿಯೆ ನಡೆಯುವಾಗ ಪೊಲೀಸರ ಮತ್ತೊಂದು ಟೀಮ್ ಆ ಕೊಲೆಯಾದ ಮಹಿಳೆಯರ 10,000 ಪೋಸ್ಟರ್ಸ್ ಗಳನ್ನ, ಪಾಂಪ್ಲೆಟ್ಸ್ ಗಳನ್ನ, ಹ್ಯಾಂಡ್ ಬಿಲ್ ಗಳನ್ನ ಎಲ್ಲಾ ಕಡೆ ಅಂಟಿಸೋಕೆ ಶುರು ಮಾಡ್ತಾರೆ. ಅದರಲ್ಲಿ ಪೊಲೀಸರಿಗೆ ಏನೇನು ಮಾಹಿತಿ ಗೊತ್ತಾಗಿತ್ತು ಅಂದ್ರೆ ಆ ಮಹಿಳೆಯರ ವಯಸ್ಸು, ಹೈಟ್ ಎಷ್ಟಿರ್ಬೋದು, ಸ್ಕಿನ್ ಕಲರ್ ಹೇಗಿತ್ತು, ಜೊತೆಗೆ ಘಟನಾ ಸ್ಥಳದಲ್ಲಿ ಸಿಕ್ಕ ಅವರ ಬಟ್ಟೆಯ ಫೋಟೋಗಳನ್ನ ಹಾಕಿಸಿ ಆ ಪೋಸ್ಟರ್ ಗಳನ್ನ ಎಲ್ಲಾ ಕಡೆ ಅಂಟಿಸಲಾಗುತ್ತೆ. ಮಂಡ್ಯ ಜಿಲ್ಲೆಯ ತುಂಬೆಲ್ಲ ಈ ಪೋಸ್ಟರ್ ಗಳನ್ನ ಅಂಟಿಸಲಾಗುತ್ತೆ. ಒಂದು ದೊಡ್ಡ ಲೆವೆಲ್ ನಲ್ಲೇ ಪೊಲೀಸರು ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ತಿದ್ರು. ಇತ್ತ ಪೊಲೀಸರಿಗೆ ಮಿಸ್ಸಿಂಗ್ ಆಗಿರೋ ಅಷ್ಟು ಮಹಿಳೆಯರ ಕಂಪ್ಲೀಟ್ ಲಿಸ್ಟ್ ಕೈಗೆ ಸಿಗುತ್ತೆ. ಅದರಲ್ಲಿ ಟೋಟಲ್ ಆಗಿ 1116 ಮಹಿಳೆಯರ ಹೆಸರಿತ್ತು. ಈಗ ಪೊಲೀಸರು ಆ 1116 ಮಹಿಳೆಯರ ಮನೆಗೂ ಒಬ್ಬೊಬ್ಬರಾಗಿ ವಿಸಿಟ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ವಿಚಾರಿಸೋಕೆ ಶುರು ಮಾಡ್ತಾರೆ. ಅವರ ಬಗ್ಗೆ ಎಲ್ಲಾ ಡೀಟೇಲ್ಸ್ ಗಳನ್ನು ಕಲೆಕ್ಟ್ ಮಾಡ್ತಾರೆ. ಯಾವಾಗ, ಹೇಗೆ, ಎಲ್ಲಿಗೆ ಆ ಮಹಿಳೆಯರು ಹೋಗಿದ್ರು, ಯಾವಾಗಿಂದ ಮಿಸ್ಸಿಂಗ್ ಆಗಿದ್ರು, ಏನಾಗಿರ್ಬೋದು, ಅವರ ಮೈಬಣ್ಣ ಎಂತದ್ದು, ಯಾವ ಬಟ್ಟೆ ಹಾಕೊಂಡಿದ್ರು, ಅವರ ಫೋಟೋಗಳನ್ನು ಕೂಡ ಪೊಲೀಸರು ನೋಡ್ತಾರೆ. ಈವನ್ ಯಾವ ತರಹದ ಬಟ್ಟೆಯಲ್ಲಿ ಆ ಶವಗಳು ಸಿಕ್ಕಿತ್ತೋ ಆ ಫೋಟೋಗಳನ್ನ ತೋರಿಸಿ ವಿಚಾರಿಸಲಾಗ್ತಿತ್ತು. ಮಿಸ್ಸಿಂಗ್ ಆದಾಗ ಆ ಮಹಿಳೆಯರು ಯಾರ ಜೊತೆಗೆ ಸಂಪರ್ಕದಲ್ಲಿದ್ರು, ನಂತರ ಆ ಮಿಸ್ಸಿಂಗ್ ಆದ ಮಹಿಳೆಯರ ಫೋನ್ ನಂಬರ್ ತಗೊಂಡು ಅವರ ಕೊನೆ ಲೊಕೇಶನ್ ಕೂಡ ಚೆಕ್ ಮಾಡಲಾಗ್ತಿತ್ತು. ಇಷ್ಟೆಲ್ಲ ಮಾಡಿದ ನಂತರ ಕೊನೆಗೆ ಪೊಲೀಸರಿಗೆ ಆ ಮಹಿಳೆಯರಿಗೂ ಕಾಲುವೆಯಲ್ಲಿ ಸಿಕ್ಕ ಮಹಿಳೆಯರಿಗೂ ಸಾಮ್ಯತೆ ಇಲ್ಲ ಅಂತ ಗೊತ್ತಾದ್ರೆ ನೆಕ್ಸ್ಟ್ ಮನೆಗೆ ಹೋಗಿ ವಿಚಾರಿಸ್ತಿದ್ರು. ಈ ಪ್ರೋಸೆಸ್ ಮಾಡೋಕೆ ಬಹಳನೇ ಟೈಮ್ ತಗೊಳುತ್ತೆ. ಇನ್ನೊಂದು ಕಡೆ ಆ 1116 ಮಹಿಳೆಯರ ಪಟ್ಟಿಯು ಕಡಿಮೆ ಆಗ್ತಾ ಬರ್ತಿತ್ತು. ಕಂಪ್ಲೀಟ್ ಜೂನ್ ಮಂತ್ ಮುಗಿದು ಜುಲೈ ಕೂಡ ಮುಗಿಯೋಕೆ ಬಂದಿತ್ತು. ಅಂದ್ರೆ ಆಲ್ಮೋಸ್ಟ್ 30ರಿಂದ 45 ದಿನಗಳು ಮುಗಿದಾಗಿತ್ತು. ಪೊಲೀಸರು ಮಾತ್ರ ತಮ್ಮ ಎಲ್ಲಾ ಶ್ರಮ ಹಾಕಿ ಪ್ರತಿಯೊಂದು ಮಹಿಳೆಯರ ಮನೆಗೆ ಹೋಗಿ ವಿಚಾರಿಸ್ತಿದ್ರು, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿದ್ರು. ಕರ್ನಾಟಕ ಸೇರಿದಂತೆ ಉಳಿದ ರಾಜ್ಯಗಳಿಗೂ ಪೊಲೀಸರು ಪ್ರಯಾಣಿಸ್ತಿದ್ರು. ಹೀಗೆ ಇರುವಾಗ ಜುಲೈನ ಕೊನೆಯ ವಾರದಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಚಾಮರಾಜನಗರಕ್ಕೆ ತಲುಪ್ತಾರೆ, ಒಂದು ಮಹಿಳೆಯ ಮಿಸ್ಸಿಂಗ್ ಡೀಟೇಲ್ ನ ಕಲೆಕ್ಟ್ ಮಾಡೋಕೆ. ಆ ಮಹಿಳೆಯ ಹೆಸರು ಗೀತಾ ಅಲಿಯಾಸ್ ಪುಟ್ಟಿ. ಆಕೆಗೆ 32 ವರ್ಷ ವಯಸ್ಸು. ಆಕೆಯ ಫ್ಯಾಮಿಲಿಯವರು ಜೂನ್ 5ರಂದು ಹತ್ತಿರದ ಸ್ಟೇಷನ್ ನಲ್ಲಿ ಗೀತಾಳ ಮಿಸ್ಸಿಂಗ್ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿಸಿದ್ರು. ಅವರ ಫ್ಯಾಮಿಲಿಯನ್ನು ವಿಚಾರಿಸಿದಾಗ ಅವರು ಹೇಳ್ತಾರೆ, ಜೂನ್ 3ರಂದು ಮನೆಯಿಂದ ಹೊರ ಹೋಗಿದ್ಲು. ನಂತರ ನೆಕ್ಸ್ಟ್ ಡೇ ವರೆಗೂ ವೆಯ್ಟ್ ಮಾಡಿದ್ವಿ, ಎಲ್ಲಾ ಕಡೆ ವಿಚಾರಿಸಿ ನೋಡಿದ್ವಿ. ನಂತರ ಜೂನ್ 5ಕ್ಕೆ ಮಿಸ್ಸಿಂಗ್ ರಿಪೋರ್ಟ್ ನ ಫೈಲ್ ಮಾಡಿದ್ವಿ ಅಂತಾರೆ. ಆಗ ಆ ಸಬ್ ಇನ್ಸ್ಪೆಕ್ಟರ್ ಗೀತಾಳ ಫ್ಯಾಮಿಲಿಯೊಂದಿಗೆ ಮಾತಾಡ್ತಾ ಆಕೆಯ ಹಳೆ ಫೋಟೋಗಳನ್ನ ತೋರಿಸುವಂತೆ ಕೇಳ್ಕೊತಾರೆ. ಯಾವಾಗ ಅವರು ಆ ಫೋಟೋಗಳನ್ನ ನೋಡ್ತಾರೋ ಅದರಲ್ಲಿ ಒಂದು ಗೀತಾಳ ಫೋಟೋ ಸ್ವಲ್ಪ ವಿಚಿತ್ರವಾಗಿ ಕಾಣಿಸುತ್ತೆ. ಆ ಫೋಟೋದಲ್ಲಿ ಗೀತಾ ಹಾಕೊಂಡಿದ್ದ ಬಟ್ಟೆ ಪೊಲೀಸರಿಗೆ ನಾವೆಲ್ಲೋ ಈ ಬಟ್ಟೆಯನ್ನ ನೋಡಿರೋ ರೀತಿ ಇದೆಯಲ್ಲ ಅಂತ ಅನ್ಸುತ್ತೆ. ಆ ಸಂದೇಹವನ್ನ ಕ್ಲಿಯರ್ ಮಾಡ್ಕೊಳಕ್ಕೆ ಆ ಸಬ್ ಇನ್ಸ್ಪೆಕ್ಟರ್ ತಮ್ಮ ಬಳಿ ಇದ್ದ ಫೋಟೋಗಳನ್ನ ತೆಗಿತಾರೆ. ಯಾವ ಫೋಟೋಗಳು ಪೊಲೀಸರಿಗೆ ಕಾಲುವೆಯಲ್ಲಿ ಸಿಕ್ಕಿತ್ತೋ ಆ ಫೋಟೋಗಳನ್ನ, ಅದರಲ್ಲೂ ಸ್ಪೆಷಲಿ ಆ ಬಟ್ಟೆಯ ಫೋಟೋಗಳನ್ನ. 2 ಫೋಟೋಗಳನ್ನ ಮ್ಯಾಚ್ ಮಾಡಿದಾಗ ಪೊಲೀಸರಿಗೆ ಯಾವ ದೇಹ ಬೇಬಿ ಲೇಕ್ ಕಾಲುವೆಯಲ್ಲಿ ಸಿಕ್ಕಿತ್ತೋ ಅದರ ಬಟ್ಟೆಯೊಂದಿಗೆ ಗೀತಾಳ ಫೋಟೋದಲ್ಲಿದ್ದ ಬಟ್ಟೆ ಮ್ಯಾಚ್ ಆಗಿ ಹೋಗುತ್ತೆ. ಕಂಪ್ಲೀಟ್ ಆಗಿ ಅದರ ಡಿಸೈನ್, ಕಲರ್ ಎಲ್ಲವೂ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಿತ್ತು. ಈಗ ಇದ್ದ ಪ್ರಶ್ನೆ ಆ ಸಿಕ್ಕಂತಹ ದೇಹದ ಭಾಗ ಗೀತಾಳದೇ ಅಲ್ಲವೋ ಹೌದೋ ಅನ್ನೋದಾಗಿತ್ತು. ಗೀತಾಳ ಫ್ಯಾಮಿಲಿಯ ಪ್ರಕಾರ ಆಕೆ ಜೂನ್ 3ರಿಂದ ಮಿಸ್ಸಿಂಗ್ ಆಗಿರ್ತಾಳೆ. ಇಲ್ಲಿ ಪೊಲೀಸರಿಗೆ ಜೂನ್ 8ರಂದು ಆ ಶವ ಸಿಕ್ಕಿತ್ತು. ಅದರ ಸೈಂಟಿಫಿಕ್ ಡೀಟೇಲ್ಸ್ ನಲ್ಲಿ ಈ ಬಾಡಿಗೆ 3ರಿಂದ 4 ದಿನಗಳಾಗಿವೆ ಅಂತ ಹೇಳಲಾಗಿತ್ತು. ಅಂದ್ರೆ ಎಲ್ಲ ಡಾಟ್ಗಳು ಆಲ್ಮೋಸ್ಟ್ ಕನೆಕ್ಟ್ ಆಗ್ತಿತ್ತು. ಈವನ್ ಗೀತಾಳ ಮನೆಯವರು ಕೂಡ ಪೊಲೀಸರು ತೋರಿಸಿದ ಫೋಟೋದಲ್ಲಿದ್ದ ಬಟ್ಟೆಗಳನ್ನ ನೋಡಿ ಇದು ಗೀತಾಳದೇ ಅಂತ ಕನ್ಫರ್ಮ್ ಮಾಡ್ತಾರೆ. ಈವನ್ ಆ ದೇಹದ ಕಾಲುಗಳ ಶೇಪ್ ಗಳನ್ನ ನೋಡಿ ಕೂಡ ಇದು ಗೀತಾಳದೇ ಅಂತ ಕನ್ಫರ್ಮ್ ಮಾಡ್ತಾರೆ. ಈಗ ಈ ಸಬ್ ಇನ್ಸ್ಪೆಕ್ಟರ್
ತಮ್ಮ ಅನ್ವೇಷಣೆಯ ಬಗ್ಗೆ ಸೀನಿಯರ್ ಆಫೀಸರ್ಗಳ ಬಳಿ ಹೇಳ್ತಾರೆ. ನಂತರ ಗೀತಾಳ ಫೋನ್ ನಂಬರ್ ತಗೊಂಡು ಆಕೆಯ ಕೊನೆಯ ಲೊಕೇಶನ್ ನ ಚೆಕ್ ಮಾಡಲಾಯಿತು. ಅದರಲ್ಲಿ ಗೊತ್ತಾಗುತ್ತೆ, ಜೂನ್ 3ರ ಸಂಜೆ ಗೀತಾ ತನ್ನ ಮನೆಯಿಂದ 75 ಕಿಲೋಮೀಟರ್ ದೂರದಲ್ಲಿರೋ ಮೈಸೂರಿನ ಮಠಗಳಿಗೆ ಹೋಗಿದ್ಲು ಅಂತ. ಇದಾದ ನಂತರ ಆಕೆಯ ಲೊಕೇಶನ್ ಸ್ಟಾಪ್ ಆಗಿತ್ತು. ಹಾಗಿದ್ರೆ ಗೀತಾ ಮೈಸೂರಿಗೆ ಯಾಕೆ ಹೋಗಿದ್ಲು? ನಂತರ ಪೊಲೀಸರು ಗೀತಾಳ ಕಾಲ್ ಡೀಟೇಲ್ಸ್ ನ ತೆಗೆಸ್ತಾರೆ. ಅದರಲ್ಲಿ ಆಕೆ ಜೂನ್ 3ರಂದು ಯಾವೆಲ್ಲ ನಂಬರ್ಗಳೊಂದಿಗೆ ಮಾತಾಡಿದ್ಲೋ ಅದರ ಕಂಪ್ಲೀಟ್ ಡೀಟೇಲ್ಸ್ ನ ತೆಗೆಸ್ತಾರೆ. ನಂತರ ಒಂದೊಂದೇ ನಂಬರ್ಗೆ ಕಾಲ್ ಮಾಡಿ ಮಾತನಾಡಲಾಗುತ್ತೆ. ಇದರಲ್ಲಿ ಕೆಲವು ನಂಬರ್ಗಳು ಪೊಲೀಸರಿಗೆ ಅನುಮಾನಾಸ್ಪದವಾಗಿ ಕಾಣಿಸಿಕೊಳ್ಳುತ್ತೆ. ಇದೇ ಟೈಮ್ ನಲ್ಲಿ ಪೊಲೀಸರಿಗೆ ಮತ್ತೊಂದು ಲೀಡ್ ಕೂಡ ಸಿಗುತ್ತೆ. ಅದೇನೆಂದ್ರೆ, ಬೆಂಗಳೂರಿನ ಅನೆಕಲ್ ಸಬ್ ಡಿವಿಷನ್ ಅಂಡರ್ ನಲ್ಲಿ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ಬರುತ್ತೆ. ಆ ಸ್ಟೇಷನ್ಗೆ ಮೇ 2, 2022ರಂದು ಒಬ್ಬ ವ್ಯಕ್ತಿ ಬಂದು ತನ್ನ ಪತ್ನಿ ಕುಮುದ ಮೇ 1ರಿಂದ ಕಾಣಿಸ್ತಿಲ್ಲ ಅಂತ ರಿಪೋರ್ಟ್ ಫೈಲ್ ಮಾಡಿಸಿದ್ದ. ಈವನ್ ಆ ಪತಿ ಒಬ್ಬ ವ್ಯಕ್ತಿಯ ಹೆಸರನ್ನು ಕೂಡ ಹೇಳಿರ್ತಾನೆ. ಯಾರ ಜೊತೆ ಕುಮುದ ಕಾಂಟ್ಯಾಕ್ಟ್ ಅಲ್ಲಿ ಇದ್ಲೋ ಆ ವ್ಯಕ್ತಿಯ ಹೆಸರನ್ನ, ಮೇ ಬಿ ಆತನನ್ನೇ ಮೀಟ್ ಮಾಡೋಕೆ ಹೋಗಿರ್ಬೇಕು ಅಂತಾನು ಹೇಳಿರ್ತಾನೆ. ಕುಮುದ ಕೆಲಸ ಹುಡುಕ್ತಿದ್ಲು. ಅದೇ ಕಾರಣಕ್ಕೆ ಆ ವ್ಯಕ್ತಿಯನ್ನ ಮೀಟ್ ಮಾಡೋಕೆ ಹೋಗಿದ್ಲು. ಆದ್ರೆ ಸಡನ್ ಆಗಿ ಆಕೆಯ ಫೋನ್ ಸ್ವಿಚ್ ಆಫ್ ಆಗೋಗಿದೆ. ಕಾಂಟ್ಯಾಕ್ಟ್ ಮಾಡಕ್ಕಾಗ್ತಿರ್ಲಿಲ್ಲ. ಇದಾದ ನಂತರವೇ ಕುಮುದಾಳ ಗಂಡ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆದ್ರೆ ಇಲ್ಲಿರೋ ಪ್ರಶ್ನೆ, ಈ ಕೇಸ್ ಮೇ ತಿಂಗಳಲ್ಲಿ ರಿಜಿಸ್ಟರ್ ಆಗಿತ್ತು, ಈಗ ಆಗಸ್ಟ್ ಬಂದಾಗಿತ್ತು. ಈಗ ಯಾಕೆ ಈ ಕೇಸ್ ನ ಡಿಸ್ಕಷನ್ ಇಲ್ಲಿ ನಡೀತಿತ್ತು ಅಂದ್ರೆ, ವೀಕ್ಷಕರೇ, ಅದಕ್ಕೆ ಒಂದು ಕಾರಣ ಇದೆ. ಕುಮುದಾಳ ಪತಿ ಸ್ಟೇಷನ್ಗೆ ಬಂದು ಯಾವ ಹೆಸರಿನ ವ್ಯಕ್ತಿಯನ್ನ ನೋಡಲು ಆಕೆ ಹೋಗಿದ್ಲು ಅಂತ ಹೇಳಿರ್ತಾನೋ ಅದೇ ಹೆಸರು ಇಲ್ಲಿ ಗೀತಾಳ ಕಾಲ್ ಹಿಸ್ಟ್ರಿಯಲ್ಲೂ ಇತ್ತು. ಆ ಹೆಸರು ಟಿ ಸಿದ್ದಲಿಂಗಪ್ಪ. ಈಗ ಈ ಸಿದ್ದಲಿಂಗಪ್ಪ ಯಾರು? ಇವನ ಬಗ್ಗೆ ಗೀತಾಳ ಫ್ಯಾಮಿಲಿಯವರಿಗಾಗ್ಲಿ ಅಥವಾ ಕುಮುದಾಳ ಫ್ಯಾಮಿಲಿಯವರಿಗಾಗ್ಲಿ ಗೊತ್ತಿರಲಿಲ್ಲ. ಪೊಲೀಸರಿಗೆ ಎಲ್ಲಿಂದಲೂ ಈ ಸಿದ್ದಲಿಂಗಪ್ಪನ ಜೊತೆಗೆ ಗೀತಾಳ ಕನೆಕ್ಷನ್ಗೆ ಕಾರಣ ಗೊತ್ತಾಗ್ತಿರ್ಲಿಲ್ಲ. ಹಾಗೆ ಕುಮುದಾಳೊಂದಿಗೂ ಕನೆಕ್ಷನ್ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಇಬ್ರು ಈ ಸಿದ್ದಲಿಂಗಪ್ಪನ ಜೊತೆಗೆ ಕನೆಕ್ಟ್ ನಲ್ಲಿದ್ರು. ಈಗ ಪೊಲೀಸರ ಬಳಿ ಈ ಸಿದ್ದಲಿಂಗಪ್ಪನ ನಂಬರ್ ಇತ್ತು. ಹಾಗಾಗಿ ಆತನ ಕಾಲ್ ಡೀಟೇಲ್ಸ್ ಹಾಗೆ ಲೊಕೇಶನ್ ನ ತೆಗೆಸಲಾಯಿತು. ಲೊಕೇಶನ್ ತೆಗೆದಾಗ ಆತನ ಮನೆಯ ಅಡ್ರೆಸ್ ಪೊಲೀಸರ ಕೈಗೆ ಸಿಗುತ್ತೆ. ಅದು ಬೆಂಗಳೂರಿನ ದಾಬಸ್ಪೇಟೆ ತೋರಿಸ್ತಿತ್ತು. ನಂತರ ಶ್ರೀರಂಗಪಟ್ಟಣದ ಸಬ್ ಡಿವಿಷನಲ್ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ನ ಒಂದು ಸ್ಪೆಷಲ್ ಟೀಮ್ ಆಗಸ್ಟ್ 3ರಂದು ಆತನ ಮನೆಗೆ ಹೋಗಿ ಸಿದ್ದಲಿಂಗಪ್ಪನನ್ನ ಅರೆಸ್ಟ್ ಮಾಡಿ ವಿಚಾರಣೆಗೆ ಕರ್ಕೊಂಡು ಬರ್ತಾರೆ. ಸಿದ್ದಲಿಂಗಪ್ಪ ಮೂಲತಃ ರಾಮನಗರದ ಕುದೂರ್ನವನು. ಅಲ್ಲಿಯೇ ತನ್ನ ಫ್ಯಾಮಿಲಿಯೊಂದಿಗೆ ವಾಸವಾಗಿದ್ದ. ಸಿದ್ದಲಿಂಗಪ್ಪನಿಗೆ ಮದುವೆ ಆಗಿತ್ತು. ಸಣ್ಣ ವಯಸ್ಸಿಗೆ ವಿದ್ಯಾಭ್ಯಾಸ ನಿಲ್ಲಿಸಿ ಸಿಕ್ಕಂತಹ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದ. ಈತ ಪೀಣ್ಯದ ಒಂದು ಫ್ಯಾಬ್ರಿಕೇಶನ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿದ್ದ. ನಂತರ ಅಲ್ಲಿ ಕೆಲಸ ಬಿಟ್ಟು ಬೊಮ್ಮಸಂದ್ರಗೆ ಶಿಫ್ಟ್ ಆಗ್ತಾನೆ. ಮನೆಯವರಿಗೆಲ್ಲ ಬೇರೆ ಕೆಲಸ ಸಿಕ್ಕಿದೆ, ಅದಕ್ಕೆ ಶಿಫ್ಟ್ ಆಗಿದ್ದೀನಿ ಅಂತಾನೆ. ಇಲ್ಲಿ ಈತ ಒಬ್ಬನೇ ವಾಸವಾಗಿದ್ದ. ಫ್ಯಾಮಿಲಿ ಎಲ್ಲ ರಾಮನಗರದಲ್ಲೇ ಇದ್ರು. ನಂತರ ಬೊಮ್ಮಸಂದ್ರ ಬಿಟ್ಟು ಬೆಂಗಳೂರಿನ ಆಡುಗೂಡಿಯಲ್ಲಿ ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಇರ್ತಾನೆ. ನಂತರ ಮೈಸೂರಿಗೆ ಬಂದು ಮೆಟಗಳ್ಳಿಯಲ್ಲಿ ಒಂದು ಬಾಡಿಗೆ ಮನೆ ಮಾಡ್ಕೋತಾನೆ. ಕೊನೆಯದಾಗಿ ಈಗ ದಾಬಸ್ಪೇಟೆಯಲ್ಲಿ ಒಂದು ಬಾಡಿಗೆ ಮನೆ ಮಾಡ್ಕೊಂಡಿದ್ದ. ವೀಕ್ಷಕರೇ, ನಿಮಗೆ ನೆನಪಿದ್ರೆ ಗೀತಾಳ ಕೊನೆ ಲೊಕೇಶನ್ ಮೆಟಗಳ್ಳಿಯಲ್ಲೇ ಸಿಕ್ಕಿದ್ದು. ಆ ಟೈಮ್ ನಲ್ಲಿ ಸಿದ್ದಲಿಂಗಪ್ಪ ಅಲ್ಲೇ ಇದ್ದ. ದಾಬಸ್ಪೇಟೆಗೆ ಪೊಲೀಸರು ಸಿದ್ದಲಿಂಗಪ್ಪನನ್ನ ಅರೆಸ್ಟ್ ಮಾಡೋಕೆ ಹೋದಾಗ ಆತ ಮನೆಯಲ್ಲಿ ಒಬ್ಬನೇ ಇರಲಿಲ್ಲ. ಆತನ ಜೊತೆ ಒಂದು ಮಹಿಳೆ ಕೂಡ ಇದ್ಲು. ಆಕೆಯ ಹೆಸರು ಚಂದ್ರಕಲಾ. ಅರೆಸ್ಟ್ ಮಾಡಿದ ಸ್ಟಾರ್ಟಿಂಗ್ ನಲ್ಲಿ ಸಿದ್ದಲಿಂಗಪ್ಪ ನಾನೇನು ಮಾಡೇ ಇಲ್ಲ ಅಂತಾನೆ. ಆದ್ರೆ ಪೊಲೀಸರು ಯಾವಾಗ ಗೀತಾಳ ಕಾಲ್ ರೆಕಾರ್ಡ್ ಹಾಗೆ ಕುಮುದಾಳ ಕಾಲ್ ರೆಕಾರ್ಡ್ ಆತನ ಮುಂದೆ ಇಡ್ತಾರೋ ಆಗ ಆತನಿಗೆ ಸೋಲೊಪ್ಕೊಳ್ಳೇಬೇಕಾಯ್ತು. ಈಗ ಸಿದ್ದಲಿಂಗಪ್ಪ ತನ್ನ ಕಥೆನ ಹೇಳ್ತಾನೆ. ಆತ ಹೇಳ್ತಾನೆ, ಯಾವ ಬಾಡಿಯ ಭಾಗಗಳು ನಿಮಗೆ ಕಾಲುವೆಯಲ್ಲಿ ಸಿಕ್ತೋ ಆ ಕೊಲೆಗಳನ್ನ ನಾನೇ ಮಾಡಿರೋದು ಅಂತ. ಇಷ್ಟು ಕೇಳಿನೇ ಪೊಲೀಸರು ಬೆಚ್ಚಿ ಬಿದ್ದಿದ್ರು. ಆದ್ರೆ ಮುಂದೆ ಆತ ಹೇಳೋ ವಿಷಯಗಳನ್ನ ಕೇಳಿದ್ರೆ ಪೊಲೀಸರೇನು ಎಲ್ಲರೂ ಬೆಚ್ಚಿ ಬೀಳ್ಬೇಕು ಅಂತ ಸೀಕ್ರೆಟ್ ನ ಆತ ರಿವೀಲ್ ಮಾಡೋದ್ರಲ್ಲಿದ್ದ. ಅದನ್ನ ನಿಮಗೆ ಕೆಲವೇ ನಿಮಿಷಗಳಲ್ಲಿ ಹೇಳ್ತೀನಿ. ಜೂನ್ 3ರಂದು ಸಿದ್ದಲಿಂಗಪ್ಪ ಗೀತಾಗೆ ಕಾಲ್ ಮಾಡ್ತಾನೆ. ಮಾಡಿ ಹೇಳ್ತಾನೆ, ನಿನಗಾಗಿ ಒಂದು ಕೆಲಸ ಖಾಲಿ ಇದೆ. ನಾನು ನರ್ಸಿಂಗ್ ಹೋಮ್ ಒಂದರಲ್ಲಿ ಮಾತಾಡಿ ಇಟ್ಟಿದ್ದೀನಿ. ನಿನಗೆ ಅದು ಪರ್ಫೆಕ್ಟ್ ಜಾಬ್. ಸೊ ನೀನು ಡಾಕ್ಯುಮೆಂಟ್ಸ್ ಗಳನ್ನೆಲ್ಲ ತಗೊಂಡು ಮೈಸೂರಿನ ಮೆಟಗಳ್ಳಿಗೆ ಬಂದು ಮೀಟ್ ಮಾಡು ಅಂತಾನೆ. ಆಕ್ಚುಲಿ ಗೀತಾ ಸಿದ್ದಲಿಂಗಪ್ಪ ಹೂಡಿದ ಜಾಲಕ್ಕೆ ಬಿದ್ದಾಗಿತ್ತು. ಎಲ್ಲವನ್ನು ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿದ್ದ. ಅದಾದ ನಂತರವೇ ಗೀತಾಳನ್ನ ಬರೋಕೆ ಹೇಳಿದ್ದ. ಅದೇ ಕಾರಣಕ್ಕೆ ಆತ ಮೆಟಗಳ್ಳಿಯಲ್ಲಿ ಬಾಡಿಗೆ ಮನೆ ಕೂಡ ತಗೊಂಡು ಉಳ್ಕೊಂಡಿದ್ದ. ಈಗ ಕೆಲಸದ ಆಸೆಗೆ ಗೀತಾ ಜೂನ್ 3ರ ಸಂಜೆ
ಆತ ಹೇಳಿದ ಜಾಗಕ್ಕೆ ಬರ್ತಾಳೆ. ಅಲ್ಲಿ ಈ ಚಂದ್ರಕಲಾ ಹಾಗೂ ಸಿದ್ಧಲಿಂಗಪ್ಪ ಗೀತಾಳೊಂದಿಗೆ ಕೂತು ರಾತ್ರಿಯ ಊಟ ಮಾಡ್ತಾರೆ. ನಂತರ ಸಿದ್ಧಲಿಂಗಪ್ಪ ಗೀತಾಳ ಕುತ್ತಿಗೆಗೆ ಕೈ ಇಟ್ಟು ಆಕೆಯನ್ನು ಮುಗಿಸ್ತಾನೆ. ಚಂದ್ರಕಲಾ ಕೂಡ ತನ್ನ ಫುಲ್ ಸಪೋರ್ಟ್ ನ ಸಿದ್ಧಲಿಂಗಪ್ಪಗೆ ಕೊಡ್ತಾಳೆ. ನಂತರ ಇಬ್ರು ಗೀತಾಳ ದೇಹವನ್ನ ಬಾತ್ರೂಮ್ಗೆ ತಗೊಂಡೋಗಿ 2 ತುಂಡುಗಳಾಗಿ ಮಾಡ್ತಾರೆ. ನಂತರ ಆ 2 ಭಾಗಗಳನ್ನ ಒಂದೊಂದು ಬ್ಯಾಗಿಗೆ ತುಂಬ್ತಾರೆ. ಅದರ ಮೇಲೆ ತರಕಾರಿಗಳನ್ನ ಇಟ್ಟು ಪ್ಯಾಕ್ ಮಾಡ್ತಾರೆ. ಅಂದ್ರೆ ಹೊರಗಿಂದ ನೋಡಿದ್ರೆ ಅದೊಂದು ತರಕಾರಿ ಮೂಟೆ ತರ ಕಾಣಿಸ್ಬೇಕು ಅಂತ. ನಂತರ ಬೈಕ್ ಮೂಲಕ ಒಂದೊಂದೇ ಬ್ಯಾಗ್ ಗಳನ್ನ ತಗೊಂಡೋಗಿ ಒಂದನ್ನ KRS ನ ಬಳಿ ಇರೋ ಕಟೇರಿ ಕಾಲುವೆಗೆ ಎಸೆದ್ರೆ ಇನ್ನೊಂದನ್ನ ಬೇಬಿ ಲೇಕ್ ಕಾಲುವೆಯಲ್ಲಿ ಎಸಿತಾರೆ. ಕೊಲೆಯ ನಂತರ ಗೀತಾಳ ಆಭರಣ ಹಾಗೂ ಆಕೆಯ ಬಳಿ ಇದ್ದ ಕ್ಯಾಶ್ ನ ಕೂಡ ತಗೊಂಡಿಡ್ಕೋತಾರೆ. ಮುಂದುವರಿಸ್ತಾ ಸಿದ್ಧಲಿಂಗಪ್ಪ ಪೊಲೀಸರಿಗೆ ಹೇಳ್ತಾನೆ, ಯಾವ ದೇಹದ ಭಾಗ ನಿಮಗೆ CDS ಕಾಲುವೆಯಲ್ಲಿ ಸಿಕ್ತೋ ಅದು ಚಿತ್ರದುರ್ಗದ ಹೊಸದುರ್ಗದಲ್ಲಿ ವಾಸಿಸೋ ಪಾರ್ವತಿ ಎಂಬ ಮಹಿಳೆಯದು ಅಂತ. ಆಕೆಯನ್ನು ಇದೇ ರೀತಿ ಕೆಲಸದ ಆಮಿಷ ಒಡ್ಡಿ ಫೋನ್ ಮಾಡಿ ಮೇ 30ರಂದು ಮಿಟಗಳ್ಳಿಗೆ ಕರೆಸಿಕೊಂಡು ಕೊಲೆ ಮಾಡ್ತಾರೆ. ನಂತರ ದೇಹವನ್ನ 2 ಪೀಸ್ಗಳಾಗಿ ಮಾಡಿ ಒಂದು ತುಂಡನ್ನ ಕಾವೇರಿ ನದಿಗೆ, ಇನ್ನೊಂದು ತುಂಡನ್ನ CDS ಕಾಲುವೆಗೆ ಎಸೆದು ಬಂದಿರ್ತಾರೆ. ಆಕೆಯಲ್ಲೂ 25,000 ಆಭರಣಗಳನ್ನ ಲೂಟಿ ಹೊಡೆದಿದ್ರು. ಕೆಲಸದ ಆಮಿಷ ಒಡ್ಡಿ ಸಿದ್ಧಲಿಂಗಪ್ಪ ಫೋನ್ ಮಾಡಿ ಕರೆಯುವಾಗ ಬರ್ತಾ ಜೊತೆಗೆ ಸ್ವಲ್ಪ ಕ್ಯಾಶ್ ಅನ್ನು ತಗೊಂಡು ಬನ್ನಿ, ಬೇಕಾಗುತ್ತೆ ಅಂತ ಹೇಳ್ತಿದ್ದ. ಇಲ್ಲಿಗೆ ಸಿದ್ಧಲಿಂಗಪ್ಪ ಈ 2 ಕಾಲುವೆಗಳಲ್ಲಿ ಸಿಕ್ಕ ಶವಗಳ ರಹಸ್ಯವನ್ನೇನೋ ಓಪನ್ ಮಾಡ್ದ. ಆದ್ರೆ ಅವನ ರಹಸ್ಯಗಳ ಭಂಡಾರ ಇಲ್ಲಿಗೆ ಮುಗ್ದಿರ್ಲಿಲ್ಲ. ಆತ ಹೇಳ್ತಾನೆ, ನನ್ನ ಮೊದಲ ಕೊಲೆ ಕುಮುದ ಎಂಬ ಮಹಿಳೆಯದು. ಅದನ್ನ ನಾನು ಒಬ್ಬನೇ ಮಾಡಿದೆ. ನಂತರ ನಾನು ಯಾವಾಗ ಗೀತಾ ಹಾಗೂ ಪಾರ್ವತಿಯನ್ನು ಕೊಂದೋ ಆಗ ಚಂದ್ರಕಲಾ ಕೂಡ ನನ್ನ ಜೊತೆಗಿದ್ಲು ಅಂತಾನೆ. ಕುಮುದಾಳ ಕೊಲೆ ಮಾಡುವಾಗ ಈ ಸಿದ್ಧಲಿಂಗಪ್ಪ ಬೆಂಗಳೂರಿನ ಆಡುಗೋಡಿಯಲ್ಲಿ ಬಾಡಿಗೆ ಮನೆಯಲ್ಲಿದ್ದ. ಈವನ್ ಕುಮುದಾಳಿಗೂ ಕೂಡ ಅದೇ ರೀತಿ ಕೆಲಸದ ಆಮಿಷ ಒಡ್ಡಿ ಅಲ್ಲಿಗೆ ಕರೆಸ್ಕೊಂಡಿರ್ತಾನೆ. ಇಡೀ ದಿನ ಕೆಲಸದ ಬಗ್ಗೆ ಮಾತಾಡ್ತಾನೆ, ಊಟ ತಿಂಡಿ ಕೊಡಿಸ್ತಾನೆ. ನಂತರ ರಾತ್ರಿ ಆಕೆನ ಕೊಲೆ ಮಾಡ್ತಾನೆ. ನಂತರ ಬೈಕ್ ನ ಮೂಲಕ ಅದೇ ರಾತ್ರಿ ಚಿತ್ರದುರ್ಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿಯೇ ಒಂದು ನದಿಗೆ ಎಸೆದು ಬರ್ತಾನೆ. ಸಿದ್ಧಲಿಂಗಪ್ಪ ಯಾವ ಯಾವ ಜಾಗಗಳನ್ನ ಪೊಲೀಸರಿಗೆ ಹೇಳ್ತಾನೋ ಅಲ್ಲಿಗೆಲ್ಲ ಪೊಲೀಸರ ಟೀಮ್ ಹೋಗುತ್ತೆ ಬಾಡಿ ರಿಕವರ್ ಮಾಡೋಕೆ. ಈಗ ಇರೋ ಪ್ರಶ್ನೆ, ಯಾವ 3 ಕೊಲೆಗಳನ್ನ ಸಿದ್ಧಲಿಂಗಪ್ಪ ಮಾಡದ್ನೋ ಆ ಮಹಿಳೆಯರಿಗೂ ಇವನಿಗೂ ಯಾವ ಸಂಬಂಧವೂ ಇರಲಿಲ್ಲ. ಕೇವಲ ಹಣಕ್ಕಾಗಿ ಇಷ್ಟೆಲ್ಲ ಮಾಡದ್ನಾ? ಈ ಪ್ರಶ್ನೆಯನ್ನ ಪೊಲೀಸರು ಆತನನ್ನ ಕೇಳಿದಾಗ ಸಿದ್ಧಲಿಂಗಪ್ಪ ಇನ್ನೊಂದು ಕತೆ ಹೇಳ್ತಾನೆ. ಸಿದ್ಧಲಿಂಗಪ್ಪನಿಗೆ ಮದುವೆ ಆಗಿತ್ತು. ಆದ್ರೆ ಆತ ತಪ್ಪು ಸ್ಥಳಗಳಿಗೆ ಯಾವಾಗ್ಲೂ ಹೋಗ್ತಿದ್ದ. ಕೆಲವು ತಿಂಗಳ ಹಿಂದೆ ಸಿದ್ಧಲಿಂಗಪ್ಪ ಒಂದು ರೆಡ್ ಲೈಟ್ ಏರಿಯಾಗೆ ಹೋಗ್ತಾನೆ. ಅಲ್ಲಿ ಆತನ ಪರಿಚಯ ಈ ಚಂದ್ರಕಲಾಳೊಂದಿಗೆ ಆಗತ್ತೆ. ಯಾವ ಮಹಿಳೆಯೊಂದಿಗೆ ಆತ ದಾಬಸ್ಪೇಟೆಯಲ್ಲಿ ವಾಸವಾಗಿದ್ನೋ ಅದೇ ಚಂದ್ರಕಲಾ ಕೂಡ ಅದೇ ರೀತಿಯ ಒಂದು ತಪ್ಪು ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ಲು. ಅಂದ್ರೆ ಅನೈತಿಕ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ಲು. ಈಕೆ ಬೆಂಗಳೂರಿನಲ್ಲಿ ಸಿದ್ಧಲಿಂಗಪ್ಪನನ್ನ ಒಬ್ಬ ಕಸ್ಟಮರ್ ರೀತಿಯಲ್ಲಿ ಮೀಟ್ ಮಾಡ್ತಾಳೆ. ವಾಸ್ತವವಾಗಿ ಈ ಚಂದ್ರಕಲಾ ಮಂಡ್ಯದ ಪಾಂಡವಪುರ ವಾಸಿ. ಕೆಲಸ ಹುಡುಕೊಂಡು ಬೆಂಗಳೂರಿಗೆ ಬಂದಿರ್ತಾಳೆ. ನಂತರ ಈ ಅನೈತಿಕ ಕೆಲಸಕ್ಕೆ ಇಳಿದಿರ್ತಾಳೆ. ಯಾವಾಗ ಸಿದ್ಧಲಿಂಗಪ್ಪ ಈ ಚಂದ್ರಕಲಾಳನ್ನ ಮೀಟ್ ಮಾಡ್ತಾನೋ ಆಗ ಕ್ಷಣದಲ್ಲೇ ಆಕರ್ಷಿತನಾಗ್ತಾನೆ. ನಂತರ ಆಗಾಗ ಕಸ್ಟಮರ್ ಆಗಿ ಮೀಟ್ ಮಾಡ್ತಾನೆ. ಒಂದು ತರ ಸಿದ್ಧಲಿಂಗಪ್ಪನಿಗೆ ಚಂದ್ರಕಲಾ ಮೇಲೆ ಲವ್ ಆಗೋಗಿತ್ತು. ನಿಧಾನವಾಗಿ ಇಬ್ಬರ ನಡುವೆ ಮಾತುಕತೆಗಳು ಜಾಸ್ತಿ ಆಗತ್ತೆ. ಚಂದ್ರಕಲಾ ಕೂಡ ಸಿದ್ಧಲಿಂಗಪ್ಪನನ್ನ ನಂಬ್ತಾ ಬರ್ತಾಳೆ. ಆಕೆಯು ಆತನನ್ನ ಪ್ರೀತಿಸೋಕೆ ಶುರು ಮಾಡ್ತಾಳೆ. ಇತ್ತ ಕಡೆ ಸಿದ್ಧಲಿಂಗಪ್ಪನ ಮನೆಯವರಿಗೆ ಏನೊಂದು ಐಡಿಯಾನೇ ಇರಲಿಲ್ಲ ಆತ ಏನ್ ಮಾಡ್ತಿದ್ದಾನೆ ಅಂತ. ಯಾವಾಗ ಇಬ್ರು ಬಹಳನೇ ಹತ್ತಿರವಾಗೋಕೆ ಶುರುವಾದ್ರೋ ಆಗ ಸಿದ್ಧಲಿಂಗಪ್ಪನಿಗೆ ಒಂದು ವಿಷಯ ಗೊತ್ತಾಗತ್ತೆ. ಅದೇನಂದ್ರೆ ಒಮ್ಮೆ ಹೀಗೆ ಮಾತಾಡ್ತಾ ಸಿದ್ಧಲಿಂಗಪ್ಪ ಚಂದ್ರಕಲಾಳನ್ನ ಕೇಳ್ತಾನೆ, ನೀನು ಈ ಕೆಲಸವನ್ನ ಯಾಕೆ ಮಾಡ್ತಿದ್ಯಾ ಅಂತ. ಬೇರೆ ಯಾವ್ದಾದ್ರು ಕೆಲಸವನ್ನ ಮಾಡಬಹುದಾಗಿತ್ತು, ಆದ್ರೆ ಈ ತರಹದ ಕೆಲಸ ಯಾಕೆ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಚಂದ್ರಕಲಾ ಹೇಳ್ತಾಳೆ, ನನ್ನನ್ನ ಮೋಸದಿಂದ ಇಲ್ಲಿಗೆ ಕರೆತರಲಾಗಿತ್ತು. ನನಗೂ ಇಲ್ಲಿಗೆ ಬಂದು ಈ ತರಹದ ಕೆಲಸ ಮಾಡಬೇಕಾಗುತ್ತೆ ಅಂತ ಯಾವ ಊಹೆನೂ ಇರಲಿಲ್ಲ. ಒತ್ತಾಯಕ್ಕೆ ಬಿದ್ದು ಈ ಕೆಲಸ ಮಾಡಬೇಕಾಗಿದೆ ಅಂತಾಳೆ. ಚಂದ್ರಕಲಾಳ ಊರಲ್ಲಿ ಕೆಲವೊಂದು ಮಹಿಳೆಯರು ಕೆಲಸದ ನಿಮಿತ್ತ ಬೇರೆ ಬೇರೆ ಕಡೆಗಳಿಗೆ ಹೋಗಿದ್ರು. ಚಂದ್ರಕಲಾ ತನಗೂ ಕೆಲಸ ಹುಡುಕಿ ಕೊಡುವಂತೆ ಅವರನ್ನ ಕೇಳ್ಕೊತಾಳೆ. ಅದರಂತೆ ಅವರುಗಳು ಚಂದ್ರಕಲಾಳನ್ನ ಬೆಂಗಳೂರಿಗೆ ಕರೀತಾರೆ. ನಂತರ ಸುಳ್ಳು ಹೇಳಿ ಈ ಕೆಲಸಕ್ಕೆ ತಳ್ತಾರೆ. ಚಂದ್ರಕಲಾ ಹೇಳ್ತಾಳೆ, ಒಮ್ಮೆ ಈ ಕೆಲಸದಲ್ಲಿ ಇಳಿದ ಮೇಲೆ ವಾಪಸ್ ಹೋಗೋಕೆ ಸಾಧ್ಯವೇ ಆಗಲಿಲ್ಲ. ಯಾವ ಮಹಿಳೆಯರು ನನ್ನನ್ನ ಈ ಕೆಲಸಕ್ಕೆ ತಳ್ಳಿದ್ರೋ ಅವರೆಲ್ಲ ನಿನ್ನ ಮನೆಗೆ ಈ ವಿಷಯವನ್ನ ತಿಳಿಸ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡಕ್ಕೆ ಶುರು ಮಾಡಿದ್ರು. ಜೊತೆಗೆ ಆಗಾಗ ನನ್ನಿಂದ ಹಣ ಕೂಡ ಇಸ್ಕೋತಿದ್ರು ಅಂತಾಳೆ. ಈ ಎಲ್ಲಾ ವಿಷಯಗಳನ್ನ ಕೇಳಿದ ಸಿದ್ಧಲಿಂಗಪ್ಪನಿಗೆ ಬಹಳನೇ ಕೋಪ ಬರುತ್ತೆ. ಜೊತೆಗೆ ಯೋಚಿಸ್ತಾನೆ, ಅವರೆಲ್ಲ ಸೇರ್ಕೊಂಡು ಚಂದ್ರಕಲಾಳ ಜೀವನವನ್ನ ಹಾಳು ಮಾಡಿ ಹಾಕಿದ್ದಾರೆ. ಆಕೆಗೆ ಇಷ್ಟ ಇಲ್ಲ ಅಂದ್ರೂ
ಅವರ ಒತ್ತಡಕ್ಕೆ ಈ ಕೆಲಸಕ್ಕೆ ಇಳಿದಿದ್ದಾಳೆ ಅಂತ. ಚಂದ್ರಕಲಾ ಈ ಕತೆ ಕೇಳಿ ಸಿದ್ಧಲಿಂಗಪ್ಪ ಡಿಸೈಡ್ ಮಾಡ್ತಾನೆ, ನಾನು ನನ್ನ ಪ್ರೇಯಸಿಗೆ ನ್ಯಾಯ ಕೊಡಿಸ್ತೀನಿ ಅಂತ. ಯಾರ್ಯಾರು ಈಕೆಗೆ ಅನ್ಯಾಯ ಮಾಡಿರ್ದಾರೋ ಅವರೆಲ್ಲರಿಗೂ ಪಾಠ ಕಲಿಸ್ತೀನಿ ಅಂತ. ನಂತರ ಸಿದ್ಧಲಿಂಗಪ್ಪ ಚಂದ್ರಕಲಾಳ ಬಳಿ ಅವರೆಲ್ಲರ ಹೆಸರನ್ನ ಕೇಳ್ತಾನೆ. ಯಾರ್ಯಾರು ಆಕೆನ ಈ ರೀತಿ ಕೆಲಸಕ್ಕೆ ತಳ್ಳಿದ್ರೋ ಅವರ ಹೆಸರುಗಳನ್ನ. ಚಂದ್ರಕಲಾ ಟೋಟಲ್ ಆಗಿ 7 ಜನರ ಹೆಸರನ್ನ ಕೊಡ್ತಾಳೆ. ಅದರಲ್ಲಿ 5 ಜನ ಮಹಿಳೆಯರಿದ್ರೆ 2 ಪುರುಷರಿದ್ರು. ಈಗ ಸಿದ್ಧಲಿಂಗಪ್ಪ ಅವರೆಲ್ಲರ ಕಂಪ್ಲೀಟ್ ಲೀಸ್ಟ್ ಮಾಡಿ ಅವರ ಮಾಹಿತಿಗಳನ್ನ ಕಲೆ ಹಾಕ್ತಾನೆ. ಸಂಪೂರ್ಣವಾಗಿ ಪ್ಲಾನ್ ಮಾಡ್ತಾನೆ. ಅದರಂತೆ ಮೊದಲ ಕೊಲೆ ಆತ ಕುಮುದಳನ್ನ ಮಾಡ್ತಾನೆ ಮೇ 1ರಂದು. ಆದ್ರೆ ಅದರ ಬಗ್ಗೆ ಸಿದ್ಧಲಿಂಗಪ್ಪ ಚಂದ್ರಕಲಾಳ ಬಳಿ ಹೇಳಿರೋದಿಲ್ಲ. ಆ ಟೈಮ್ನಲ್ಲಿ ಸಿದ್ಧಲಿಂಗಪ್ಪ ಬಹಳನೇ ಹೆದರ್ಕೊಂಡಿರ್ತಾನೆ, ಎಲ್ಲಾದ್ರೂ ಸಿಕ್ಕಿ ಹಾಕಿಕೊಳ್ತೀನಿ ಅಂತ. ಆದ್ರೆ ಆತನಿಗೆ ಚಂದ್ರಕಲಾ ಪ್ರೀತಿಯ ಭೂತ ತಲೆ ತುಂಬಾ ಏರಿದ್ದರಿಂದ ಹಾಗೋ ಹೀಗೋ ಕುಮುದಳನ್ನು ಮುಗಿಸಿ ಹಾಕ್ತಾನೆ. ಆಕೆಯಿಂದ 90,000 ಲೂಟಿ ಕೂಡ ಮಾಡ್ತಾನೆ. ಈ ಕೆಲಸ ಮಾಡಿ ಮುಗಿಸಿದ ನಂತರ ಸಿದ್ಧಲಿಂಗಪ್ಪ ಹೋಗಿ ಚಂದ್ರಕಲಾಳ ಬಳಿ ಹೇಳ್ತಾನೆ. ಆಕೆ ಅಂತೂ ಫುಲ್ ಖುಷಿ ಆಗ್ತಾಳೆ. ನಂತರ ಇಬ್ರು ಆ 90,000 ಹಣ ಇಟ್ಕೊಂಡು ವೆಕೇಶನ್ಗೆ ಹೋಗ್ತಾರೆ. ಯಾವಾಗ ಆ ದುಡ್ಡು ಖಾಲಿ ಆಯ್ತೋ ಆಗ ಮತ್ತೆ ಉಳಿದವರನ್ನ ಸಾಯಿಸ್ಬೇಕು ಅಂತ ವಾಪಸ್ ಬೆಂಗಳೂರಿಗೆ ಬರ್ತಾರೆ. ಈ ಸರ್ತಿ ಇಬ್ರು ಸೇರ್ಕೊಂಡು ಪ್ಲಾನ್ ಮಾಡ್ತಾರೆ. ಚಂದ್ರಕಲಾ ಸಹಾಯ ತಗೊಂಡು ಸಿದ್ಧಲಿಂಗಪ್ಪ ಮೈಸೂರಿನ ಮೆಟಗಳ್ಳಿಯಲ್ಲಿ ಬಾಡಿಗೆ ಮನೆ ತಗೊಂಡಿದ್ದ. ಅದೇ ಮನೆಯಲ್ಲಿ ಮೇ 30ರಂದು ಪಾರ್ವತಿಯನ್ನ ಹಾಗೆ ಜೂನ್ 3ರಂದು ಗೀತಾಳನ್ನ ಕೊಲೆ ಮಾಡ್ತಾರೆ. ಈಗ ಸಿದ್ಧಲಿಂಗಪ್ಪನಿಗೆ ಫುಲ್ ಕಾನ್ಫಿಡೆನ್ಸ್ ಬಂದಾಗಿತ್ತು, ನನ್ನನ್ನ ಪೊಲೀಸರು ಹಿಡಿಯಕ್ಕಾಗಲ್ಲ ಅಂತ. ಯಾಕೆಂದ್ರೆ ಆತನಿಗೆ ಅನಿಸಿತ್ತು, ನಾನು ಪರ್ಫೆಕ್ಟ್ ಆಗಿ ಕ್ರೈಮ್ ನ ಎಕ್ಸಿಕ್ಯೂಟ್ ಮಾಡಿದ್ದೀನಿ, ಯಾರಿಂದಲೂ ಹಿಡಿಯಕ್ಕಾಗಲ್ಲ. ಈವನ್ ಬಾಡಿ ಸಿಕ್ಕರು ಅದರ ಉಳಿದ ಭಾಗ ಯಾರಿಗೂ ಸಿಗಲ್ಲ ಅಂತ. 2 ಕೊಲೆಗಳನ್ನ ಮಾಡಿದ ನಂತರ ಸಿದ್ಧಲಿಂಗಪ್ಪ ತನ್ನ ಗರ್ಲ್ ಫ್ರೆಂಡ್ ಚಂದ್ರಕಲಾಳೊಂದಿಗೆ ಮತ್ತೆ ವೆಕೇಶನ್ಗೆ ಹೋಗ್ತಾನೆ. ನಂತರ ಮೈಸೂರಿನಿಂದ ಬೆಂಗಳೂರಿನ ದಾಬಸ್ಪೇಟೆಗೆ ಬಂದು ಇಲ್ಲಿ ಒಂದು ಬಾಡಿಗೆ ಮನೆ ಮಾಡ್ಕೋತಾರೆ. ಸಿದ್ಧಲಿಂಗಪ್ಪನಿಗೆ ಪೊಲೀಸರು ಆತನ ಹಿಂದೆ ಬಿದ್ದಿದ್ದಾರೆ, ಅವರು ಈ ಕೇಸ್ಗಳನ್ನ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಅನ್ನೋ ಯಾವ ಐಡಿಯಾವೂ ಇರಲಿಲ್ಲ. ಆದ್ರೆ ಕೊನೆಯದಾಗಿ ಆತನಿಗೆ ಮೀಡಿಯಾಗಳ ಮೂಲಕ ಈ ಕೇಸ್ಗಳು ಓಪನ್ ಆಗಿದಾವೆ ಅಂತ ಗೊತ್ತಾಗುತ್ತೋ ಆಗ ಆತನ ಲೀಸ್ಟ್ಗೆ ಮತ್ತೊಂದು ಹೆಸರು ಸೇರಿಸ್ತಾನೆ. ಆಕ್ಚುಲಿ ಸಿದ್ದಪ್ಪನ ಲೀಸ್ಟ್ ನಲ್ಲಿ ಮೊದಲಿಗೆ 7 ಜನ ಇದ್ರು. ಅದರಲ್ಲಿ 3 ಜನರನ್ನ ಕೊಲೆ ಮಾಡಿ ಆಗಿತ್ತು. ಇನ್ನು 4 ಜನ ಉಳಿದಿದ್ರು. ಅದರಲ್ಲಿ 2 ಮಹಿಳೆಯರು ಹಾಗೆ 2 ಪುರುಷರಿದ್ರು. ಪೊಲೀಸರ ವಿಚಾರಣೆಯಲ್ಲಿ ಆತ 8ನೇ ವ್ಯಕ್ತಿಯ ಹೆಸರನ್ನ ಹೇಳ್ತಾನೆ. ಅದು ಬೇರೆ ಯಾರು ಅಲ್ಲ, ಈ ಚಂದ್ರಕಲಾ. ಅಂದ್ರೆ ಈ ಸಿದ್ಧಲಿಂಗಪ್ಪ ಯಾವ ಮಹಿಳೆಗಾಗಿ ಇಷ್ಟೆಲ್ಲ ಮಾಡದ್ನೋ ಆಕೆಯನ್ನೇ ಕೊಲೆ ಮಾಡೋದ್ರಲ್ಲಿದ್ದ. ಏನಾದ್ರೂ ಪೊಲೀಸರು ಆತನನ್ನ ಆಗಸ್ಟ್ 3ರಂದು ಹಿಡಿಯದಿದ್ರೆ ಚಂದ್ರಕಲಾ ಈ ಭೂಮಿ ಮೇಲೇನೆ ಇರ್ತಾ ಇರ್ಲಿಲ್ಲ. ಯಾಕೆಂದ್ರೆ ಆಕೆಯೇ ಆತನ ನೆಕ್ಸ್ಟ್ ಟಾರ್ಗೆಟ್ ಆಗಿದ್ಲು. ಸಿದ್ಧಲಿಂಗಪ್ಪನ ಪ್ರಕಾರ ಇವತ್ತಿನವರೆಗೂ ಆತ ಯಾವ ಕೊಲೆಗಳನ್ನ ಮಾಡ್ಕೊಂಡು ಬಂದೋ ಅವೆಲ್ಲ ಪರ್ಫೆಕ್ಟ್ ಕ್ರೈಮ್. ಏನೊಂದು ವೀಕ್ ಲಿಂಕ್ ಇರ್ಲಿಲ್ಲ. ಆದ್ರೆ ಇದ್ದ ಒಂದೇ ಒಂದು ವೀಕ್ ಲಿಂಕ್ ಅಂದ್ರೆ ಅದು ಚಂದ್ರಕಲಾ. ಈ ಎಲ್ಲಾ ರಹಸ್ಯಗಳ ಬಗ್ಗೆ ಆತನಿಗೆ ಬಿಟ್ರೆ ಚಂದ್ರಕಲಾಗೆ ಮಾತ್ರ ಗೊತ್ತಿತ್ತು. ಜೊತೆಗೆ ಸಿದ್ಧಲಿಂಗಪ್ಪನಿಗೆ ಗೊತ್ತಿತ್ತು, ಈ ಕೇಸ್ ಒಂದಲ್ಲ ಒಂದು ದಿನ ಬೆಳಕಿಗೆ ಬಂದೇ ಬರುತ್ತೆ. ಯಾಕೆಂದ್ರೆ ಆತ ಕೊಲೆ ಮಾಡಿದ ಅಷ್ಟೂ ಮಹಿಳೆಯರ ಪರಿಚಯ ಚಂದ್ರಕಲಾಳೊಂದಿಗೆ ಡೈರೆಕ್ಟ್ ಆಗೇ ಇತ್ತು. ಈವನ್ ಅವರ ಮನೆಯವರಿಗೂ ಕೂಡ ಚಂದ್ರಕಲಾಳ ಪರಿಚಯವಿತ್ತು. ಯಾವತ್ತಾದ್ರೂ ಕೇಸ್ ಓಪನ್ ಆಗಿ ಈ ಚಂದ್ರಕಲಾಳನ್ನ ಪೊಲೀಸರು ವಿಚಾರಿಸಿದ್ರೆ ಆಕೆ ಖಂಡಿತ ಹೆದರ್ಕೊಂಡು ಸತ್ಯ ಬಾಯಿ ಬಿಟ್ಟೇ ಬಿಡ್ತಾಳೆ. ಆಗ ನಾನು ಸಿಕ್ಕಿ ಹಾಕಿಕೊಳ್ತೀನಿ ಅಂತ ನೆಕ್ಸ್ಟ್ ಟಾರ್ಗೆಟ್ ಆತ ಚಂದ್ರಕಲಾಳನ್ನೇ ಮಾಡಿದ್ದ. ಇದರ ಮಧ್ಯದಲ್ಲಿ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿ ನಡಿಬೇಕಿದ್ದ ಉಳಿದ 5 ಕೊಲೆಗಳನ್ನ ತಡೀತಾರೆ. ಯಾವಾಗ ಚಂದ್ರಕಲಾಳಿಗೆ ಸಿದ್ಧಲಿಂಗಪ್ಪನ ನೆಕ್ಸ್ಟ್ ಟಾರ್ಗೆಟ್ ಅವಳೇ ಅಂತ ಗೊತ್ತಾಯ್ತೋ ಆಕೆಗೆ ಬಹಳ ದೊಡ್ಡ ಶಾಕ್ ಆಗುತ್ತೆ. ಯಾಕೆಂದ್ರೆ ಚಂದ್ರಕಲಾ ಕೂಡ 2 ಕೊಲೆಗಳಲ್ಲಿ ಆತನಿಗೆ ಸಹಾಯ ಮಾಡಿದ್ಲು. ಪೊಲೀಸರು ಆಕೆಯನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಈ ಕೇಸ್ ನಲ್ಲಿ ಯಾರೆಲ್ಲ ಆಫೀಸರ್ಗಳು ಇನ್ವಾಲ್ವ್ ಆಗಿದ್ರೋ ಅವರಿಗೆ 1 ಲಕ್ಷದ ಬಹುಮಾನವನ್ನ ಜಿಲ್ಲಾ SP ಘೋಷಿಸ್ತಾರೆ. ಸದ್ಯಕ್ಕೆ ಸಿದ್ಧಲಿಂಗಪ್ಪ ಹಾಗೂ ಚಂದ್ರಕಲಾ ಕಂಬಿ ಎಣಿಸ್ತಾ ಇದ್ದಾರೆ. ಕೋರ್ಟ್ ನ ತೀರ್ಪು ಬರೋದು ಬಾಕಿ ಇದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಪಿಸೋಡ್. ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್.